ಓಕೆ ಓಕೆ. ಆ್ಯಂಡ್ ಮೇಡಮ್ ನಿಮಗೆ ಸೊ ಆ್ಯಸ್ ಎ ಅಂದರೆ ಬಿಗ್ಗೆಸ್ಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರು ಆ್ಯಂಡ್ ಪದಾರ್ಪಣೆ ಮಾಡ್ತಿರೋ ಆ್ಯಕ್ಟ್ರಾಗಿ ಆ್ಯಂಡ್ ಆ್ಯಕ್ಟ್ರಾಗಿ ಗುರ್ತಿಸ್ಕೊಂಡಿದ್ದಾರೆ ಸಾಂಗ್ಸಲ್ಲಿ. ಸೊ ಎಷ್ಟು ನರ್ವಸ್ನೆಸ್ ಆಯಿತು ಅಂತ ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ಕಷ್ಟ ನರ್ವಸ್ನೆಸ್ ಅವ್ರಿಗೆ? ಚೆನ್ನಾಗಿ ಕೇಳಿದ್ರು, ಚೆನ್ನಾಗಿ ಕೇಳಿದ್ರು. ನರ್ವಸ್ ಅನ್ನೋದಕ್ಕಿಂತ ನನಗೆ ಈ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಒಪ್ಕೊಂಡಾಗ್ಲೂ ಹೀರೋ ಜೊತೆ ಫಸ್ಟ್ ಡೇ ಶೂಟ್ ಹೇಗಿರುತ್ತೆ, ಇಲ್ಲ ಅವ್ರ ಜೊತೆ ನಮ್ಮದು ಕೋಆರ್ಡಿನೇಷನ್ ಹೇಗಾಗುತ್ತೆ, ಹೇಗೆ ಮಿಂಗಲ್ ಆಗ್ತೀವಿ, ಸಿನಿಮಾ ಕೆಮಿಸ್ಟ್ರಿ ಹೇಗೆ ಬರುತ್ತೆ ಅನ್ನೋದು ನನಗೆಲ್ಲ ಸಿನಿಮಾದಲ್ಲೂ ಒಂದು ಭಯ ಇರುತ್ತೆ ಫಸ್ಟ್ ಡೇ ಒಂದಿನ ಶೂಟ್ ಆಗೋವರೆಗೂ. ಸೊ ಇವ್ರ ಜೊತೆನೂ ನನಗೆ ಚಂದನ್ ಶೆಟ್ಟಿ ಅಂತ ಹೇಳಿದಾಗ ಇವ್ರ ಬಗ್ಗೆ ಹೇಳೋ ಹಾಗಿಲ್ಲ, ಆಲ್ರೆಡಿ ತುಂಬ ಪಾಪ್ಯುಲಾರಿಟಿ ತುಂಬ ಪಾಪ್ಯುಲರ್ ಇದ್ರು ಕೂಡ. ಸೊ ನಮಗೂ ಒಂದು ಹೊಸತನ ಕಲಿಯೋದು. ನಾವು ಎಷ್ಟೇ ಸಿನಿಮಾ ಮಾಡಿದ್ರು, ಯಾವುದೇ ಸಿನಿಮಾ ಮಾಡಿದ್ರು ಲರ್ನಿಂಗ್ ಪ್ರೊಸೆಸ್ ಅಂತ ಇದ್ದೇ ಇರುತ್ತೆ. ಸೊ ನನಗೆ ಖುಷಿ ಆಯಿತು. ನಾನು ನವರಸನ್ ಸರ್ ಹತ್ರ ಹೇಳಿದೆ, ಸರ್ ನನಗೂ ತುಂಬ ಇಷ್ಟ ಇದೆ, ನಾನು ಕೆಲಸ ಮಾಡೋಕ್ಕೆ ಹೇಳಿದ ತಕ್ಷಣ ಒಪ್ಕೊಂಡೆ ನಾನು ಸಿನಿಮಾನ. ಕತೆ ತುಂಬ ಚೆನ್ನಾಗಿದೆ. ಮೇನ್ಲಿ ಕತೆ ಒಂದು ಹೀರೋ ಅಂತ ಆದಾಗ ನಾವೆಲ್ಲರೂ ಇಲ್ಲಿ ಪಾತ್ರಧಾರಿಗಳು. ಸಿನಿಮಾ ಚೆನ್ನಾಗಿದೆಯಾ, ನಾವು ಮಾಡಬೇಕಷ್ಟೇ. ಅದೇ ಚಾಲೆಂಜಿಂಗ್ ಆಗಿರೋ ಸಿನಿಮಾಗಳನ್ನ ನಾನು ಒಪ್ಕೊಂತೀನಿ. ಸೊ ಆ ನಿಟ್ಟಿನಲ್ಲಿ ಇವ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಆಮೇಲೆ ಚಂದನ್ ಬಗ್ಗೆ ಹೇಳಬೇಕು ಅಂದರೆ ಮೊದಲು ಏನು ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಡೆಡ್ ಆಪೋಸಿಟ್ ಆಗುತ್ತೆ. ಬಿಕಾಸ್ ಸ್ವಲ್ಪ ಅಂದರೆ ಏನು ಅಂದ್ಕೊಂಡಿರಲಿಲ್ಲ ನಾನು. ಇಲ್ಲ ಇಲ್ಲ ಇವಾಗ ಅಂದರೆ ಏನೋ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಆ ಥರ ಅಂದ್ಕೊಂಡಿರ್ಲಿಲ್ಲ. ಹೇಳಿದ್ನಲ್ಲ, ಯಾರ ಜೊತೆ ಕೆಲಸ ಮಾಡಬೇಕು ಅಂದ್ರೂ ಒಂದು ಅವ್ರು ನಿಮ್ಮನ್ನೆಲ್ಲ ಪ್ಲೇ ಬಾಯ್ ಅನ್ಕೊಂಡಿದ್ರು. ಅಲ್ಲ ಒಂದೇ ಆಗಿದ್ದು, ಅವ್ರು ನಿಮ್ಮನ್ನ ಪ್ಲೇ ಬಾಯ್ ತರ ಅನ್ಕೊಂಡಿದ್ರು. ಬಟ್ ನೀವು ನೋಡಿದ್ರೆ ಸಾಧು ಪ್ರಾಣಿ. ಮದುವೆ ಆಗಿದ್ರು ಅನ್ಸುತ್ತೆ. ನಾನು ಅವ್ರು ನೋಡಕ್ ಹಂಗ ಅನ್ಕೊಂತಾರೆ ಹುಡುಗಿರಲ್ಲ. ಇರ್ಬೇಕು ಅಲ್ಲ, ಕನ್ಫರ್ಮ್ ಆಗಿ ಹೇಳಿ ಸರ್. ಹುಡುಗರ ಬಗ್ಗೆ ನನಗೆ ಗೊತ್ತಾಗಲ್ಲ ಅವ್ರು ಹೆಂಗಿರ್ತಾರೆ ಅಂತ, ನಾನು ಅನ್ಕೊಂಡಿದ್ದು ಯೂಶುವಲಿ ಸ್ವಲ್ಪ ಈ ತರ ಎಲ್ಲ ಅಲ್ಲ. ಆಕ್ಚುಲಿ ಇದ್ರಲ್ಲಿ ಒಂದೇ ಒಂದು ವಿಷಯ ನಾನು ಇಂಟ್ರಾಕ್ಟ್ ಮಾಡ್ತೀನಿ. ಇವ್ರಿಗೆಲ್ಲ ನನಗೂ ಅದು ಫಸ್ಟ್ ಆ ಫೀಲ್ ಇತ್ತು. ನಿಮ್ಮನ್ನು ಮೀಟ್ ಮಾಡೋಕ್ಕೆ ಮುಂಚೆ ಎಂಥವ್ರಿಗೆ ಈಗ ಹೊರಗಡೆ ಇದ್ದಾರಲ್ಲ ಜನ, ನಿಜವಾಗ್ಲೂ ಈಗಲೂ ನನಗೆ ಹೇಳ್ತಾರೆ ಕೆಲವರೆಲ್ಲ, ಮನ್ಸಿನ ಆ್ಯಟಿಟ್ಯೂಡ್ ಜಾಸ್ತಿ. ಯಾಕಂದರೆ ನೀವು ಸಡನ್ನಾಗಿ ಯಾರ ಜೊತೆ ಮಿಂಗಲ್ ಆಗಲ್ಲ. ನಿಮ್ಮ ಕೆಲಸ ಏನೋ ನೀವೇನೋ ನೋಡ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಕೆಲವ್ರಿಗೆ ಏನೋ ಆ್ಯಟಿಟ್ಯೂಡ್ ಇರ್ಬೋದು ಅನ್ಕೊತಾರೆ. ಬಟ್ ಮನ್ಸು ನಿಮ್ಮ ಜೊತೆ ಕೂತ್ಕೊಂಡು ಒಂದು ಕಾಫಿ ಕೂತ್ಕೊಂಡು ಕುಡ್ದಾಗ್ಲೇ ಅವ್ರಿಗೆ ರಿಯಲ್ ನೀವೇನು ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ. ನಿಮ್ಮನ್ನು ನೋಡೋರ್ದು ಸ್ಟೈಲ್ ಬೇರೆ. ನಾನು ಎಷ್ಟು ಜನ ಜೊತೆ ಕಾಫಿ ಕುಡಿಬೇಕು, ಯಾರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅವರೆಲ್ಲ ಒಂದೊಂದು ಕಾಫಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು. ಅಲ್ಲ, ಹುಡುಗಿರು ಹೇಳ್ತಾ ಇದ್ದೀನಿ ನಾನು, ಹುಡುಗರಿಗೆ ಹೇಳ್ತಾ ಇಲ್ಲ. ಯಾವುದೇ ಹುಡುಗಿರು ಅದು ಚಂದನ್ ಶೆಟ್ಟಿ ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋ ಒಂದು ಕಾಫಿ ಕರ್ಕೊಂಡು ಹೋಗ್ಬೇಕು. ಓಕೆ ನೋಡಿ, ಹೇಳಿ. ನಾನು ನಮ್ಮ ಇವ್ರನ್ನ ಕೊಡ್ತೀನಿ ಚೆಕ್ ಮಾಡೋಕ್ಕೆ. ನನಗೆ ಬೇಡ, ಹುಡುಗಿರಿಗಷ್ಟೇ ಆಪರ್ಚುನಿಟಿ ಇದೆ. ಅಲ್ಲ, ಜೊತೆಗೆ ನಾನು ಬರ್ತೀನಲ್ಲ ನಿಮ್ಮ ಜೊತೆ. ನಿಮ್ಮೊಬ್ಬರನ್ನೇ ಕಲ್ಸಲ್ವಲ್ಲ, ನಿಮ್ಮೊಬ್ಬರನ್ನ ಹೆಂಗೆ ಕಲಿಸ್ತೀನಿ ನಾನು ಜೊತೆ. ಹೌದಾ? ಏನೇನು ಅಂದ್ಬಿಟ್ರಿ? ಹೌದು, ನಾನೇ ಹೇಳ್ತಾ ಇದ್ದೀನಲ್ಲ ಅದನ್ನೇ ಹೇಳ. ಶೂಟಿಂಗ್ ಟೈಮಲ್ಲಿ ಅಂದರೆ ನಾವು ಓಕೆ ಶಾರ್ಟ್ ಆಯಿತು, ಫಸ್ಟ್ ಡೇನೂ ಆಯಿತು, ಆಮೇಲೆ ಅವರಾಯಿತು, ಅವ್ರ ಕೆಲಸ ಆಯಿತು, ಮಾತಾಡ್ತದೇ ಇರಲಿಲ್ಲ. ನಾನು ಓಕೆ ನಮ್ಗೆ ಇವಾಗ ಇದೇನೋ ಬೇರೆ ಸೀನ್ ಇದೆ, ಮಾತಾಡಬೇಕು ಅಂದ್ರೂ ಸಿಗ್ತಾ ಇರಲಿಲ್ಲ. ಫೋನ್ ಇಟ್ಕೊಳ್ಳೋದಿಲ್ಲ, ನವರಸನ್ ಜೊತೆ ಹೋಗ್ತಾ ಇದ್ರು. ಏನು ಇವರು ಮಾತಾಡಲ್ಲ, ಹೀರೋಯಿನ್ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೀರೋಯಿನ್ ಇವರೇ ಆಗ್ಬಿಟ್ಟಿದ್ರು. ಅಯ್ಯೋ, ಇವ್ರ ಜೊತೆ ಹೋಗ್ತಾ ಇದ್ರು. ಏನಿದೆ ಬೇರೆ ತಂದೆ ಬರ್ತಾ ಇದ್ರು. ಇವತ್ತು ಹಾಗೆ, ಈಗಲೂ ಹಾಗೆ ಇರೋದವರು, ಈಗಲೂ ಹಾಗೇನೆ. ಹೀರೋಯಿನ್ ಬಗ್ಗೆ ಅಷ್ಟೊಂದು ಇವತ್ತಿಂದ ತಲೆ ಕೆಡಿಸ್ಕೋಬೇಕು. ನಿಮ್ ಜೊತೆ ಬರಲ್ಲ ಬ್ರೋ. ಆಯ್ತು, ಆಯ್ತು, ಫಿಕ್ಸ್ ಬ್ರೋ. ನಾನು ಬರಲ್ಲ ಇವತ್ತು. ಹೇಗೆ ಕೆಮಿಸ್ಟ್ರಿ ವರ್ಕ್ ಆಯ್ತು ಅಂತ ಇಷ್ಟೆಲ್ಲ ಇಟ್ಕೊಂಡವರು? ಸೊ ಆನ್ಲೈನ್ ಆಫ್ಲೈನ್ ಹೆಂಗಾಯ್ತು ಅಂತ? ಸಿನಿಮಾ ಅಂತ ಅಂದ್ರೆ ಸರ್ ಯಾವಾಗ ಆಕ್ಷನ್ ಅಂತ ಹೇಳಿದಾಗ ಸೀನ್ಗೆ ಏನ್ ಬೇಕು ಅದು ಮಾಡ್ಬಿಡ್ತೀವಿ. ಅದಾದ್ಮೇಲೆ ಅವರೆಲ್ಲ ಹೋಗ್ತಿದ್ರು, ಅವರಿಬ್ರು ಹೋಗ್ತಾ ಇದ್ರು ಸಪ್ರೇಟ್. ಹಿಂಗಾಗ್ತಾ ಇತ್ತು. ಯೂಶುವಲಿ ಏನಾಗುತ್ತೆ, ಎಲ್ಲ ಹೀರೋಯಿನ್ ಸಲ ಹೀರೋ ಜೊತೆ ಇರ್ತಾರೆ. ಹೀರೋ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ಬಿಕಾಸ್ ನಮ್ಮ ಸಿನಿಮಾ ಕೆಮಿಸ್ಟ್ರಿ ವರ್ಕ್ ಮಾಡ್ತಾರೆ, ಅದಕ್ಕೋಸ್ಕರ ಕುತ್ಕೊಂಡು ಮಾತಾಡ್ತೀವಿ. ಇವ್ರು ಹಂಗಿರ್ತಿಲ್ಲ, ಒಂದು ಔಟಿಂಗ್ ಅಲ್ಲ. ಆ್ಯಕ್ಚುಲಿ ಏನಂದರೆ ಹೊಸ್ದಾಗಿ ಬರೋ ಹೀರೋ ಹೀರೋಯಿನ್ ಎಲ್ಲ ಔಟಿಂಗ್ ಹೋಗ್ತಾರೆ.
ಸುಮ್ಮನೆ ಇರಿ ಸರ್ ಅಲ್ಲಮ್ಮ ಔಟಿಂಗ್ ಅನ್ನೋದು ಏನಂದ್ರೆ ಆ ಥರ ಅಲ್ಲ. ಮಾಡಿರೋದು ಅಷ್ಟು ಇಲ್ಲ ಅಂದ್ರೆ ಹೆಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಇವ್ರು really- ರವಿಚಂದ್ರನ್ ಸರ್ ಜೊತೆ ಮಾಡ್ಬಿಟ್ಟು ಅಲ್ಲ ರಿಯಲಿ ಇರೋದು ಹಂಗಿರ್ಬೇಕು. ಸರ್ ಹೇಳ್ಕೊಡ್ತಾರೆ ಹೌದು. ಅಂದ್ರೆ ಅವರೇ ಡೈರೆಕ್ಟರು ಅವರೇ ಆಕ್ಟರ್ ಆಗಿರೋದ್ರಿಂದ ಅದು ಬೇರೆ ತರ ಹೋಗ್ತಾ ಇತ್ತು. ಅದು ಅದು ಬೇರೆ ಬೇರೆ ತರ. ಆಗೋದೇ ಇಲ್ಲ. ಹೌದು ಲೆಜೆಂಡರ್ ಲೆಜೆಂಡ್ ಆಕ್ಟರ್ ಬಗ್ಗೆ ಮಾತಾಡಕ್ಕೆ ಆಗೋದಿಲ್ಲ. ಹೌದು ನಿಜ. ಇಲ್ಲ ನಾನು ತಿದ್ಕೊಳ್ತೀನಿ ನಾನು ತಿಳ್ಕೋಬೇಕು ನೆಕ್ಸ್ಟ್ ಪ್ರಾಜೆಕ್ಟ್ಗೆಲ್ಲ ಹೀರೋಯಿನ್ ಜೊತೆ ನೀವು ಡೇಟಿಂಗ್ ಹೀರೋಯಿನ್ ಜೊತೆ ಅಲ್ಲ ಸರ್ ಶೂಟಿಂಗ್ ಶೂಟ್ ಆದ್ಮೇಲೆ ಆದ್ರೂ ನೆಕ್ಸ್ಟ್ ಹಿಂಗ್ ಮಾಡೋಣ ಇದು ಹಿಂಗ್ ವರ್ಕ್ ಆಗುತ್ತೆ ಅಂತ ಮಾತಾಡಿದ್ರೆ ಮಾತಾಡೋಣ. ನಮಗೂ ಒಂದು ನೆಕ್ಸ್ಟ್ ಸೀನ್ ಮಾಡ್ಬೇಕಾದ್ರೆ ಮಾತಾಡ್ತೀನಿ. ಮಾತಾಡ್ಬೇಕು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಸರ್ ನೀವೇ ಪ್ರೊಡ್ಯೂಸ್ ಮಾಡೋದಾದ್ರೆ ಹೌದು ಅದೆಲ್ಲ ನಾನೇ ಮಾಡೋದು. ಅವ್ರ ಜೊತೆಗೆ ಅವ್ರನ್ನ ಕಳಿಸ್ಲೇಬೇಡಿ, ನೀವೇ ಗುರುಸ್ಕೋಬೇಕು ಅವ್ರ ಜೊತೆಲಿ. ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅಲ್ಲ ಅವರು ಇಲ್ಲಿ ಆನ್ ಸ್ಕ್ರೀನ್ ಇದ್ರು ಆಫ್ ಸ್ಕ್ರೀನ್ ಅಲ್ಲಿ ಇದ್ದೇ ಇರ್ತಾರೆ ನಮ್ಮ ಜೊತೆ. ಹಾಗೆ ನೋಡಿ ಫಿಕ್ಸ್. ಈಗ ನನ್ನ ಸಿನಿಮಾಗಳಲ್ಲಿ ಹೆಂಗ್ ಗೊತ್ತಾ ನೋಡಿ, ತಬಲಾ ರಾಣಿ ನನ್ನ ಫಸ್ಟ್ ಸಿನಿಮಾ ಬಂದವರು ಇವತ್ತವರೆಗೂ ಕ್ಯಾರಿ ಮಾಡ್ತೀನಿ. ನಾನು ಯಾರನ್ನೂ ಬಿಟ್ಕೊಡೋದಿಲ್ಲ. ನನಗೆ ಹೆಂಗೆ ಅಂದರೆ ಒಂದ್ಸತಿ ಕಂಫರ್ಟ್ ಆಗೋದ್ರು ಅವ್ರ ಜೊತೆಗೆ ಅಂದರೆ ಎಲ್ಲ ಸಿನಿಮಾದಲ್ಲೂ ಅವ್ರನ್ನ ಪಾತ್ರಗಳಲ್ಲಾಗ್ಬೋದು ಅವ್ರ ಜೊತೆ ಅಟ್ಲೀಸ್ಟ್ ನೋಡಿ ಲಾಸ್ಟ್ ಸಿನಿಮಾಗ ಒಂದು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಗಣೇಶ್ ನಾರಾಯಣ್ ಮಾಡಿದ್ರು, ಅವ್ರನ್ನ ಈ ಸಿನಿಮಾದಲ್ಲಿ ಆ್ಯಕ್ಟರ್ ಮಾಡ್ಬಿಟ್ರಿ. ಯಾಕಂದ್ರೆ ಅವ್ರ ಮ್ಯೂಸಿಕ್ ಇಲ್ಲಿ ಕೆಲಸ ಇಲ್ಲ, ಅದಕ್ಕೋಸ್ಕರ ಪಾಪ ಹಂಗೆ ಬಿಡೋಕ್ಕೂ ಆಗಲ್ಲ. ಯಾಕಂದರೆ ತುಂಬ ಬೇಕಾದವ್ರು ನಮ್ಮ ಸಪೋರ್ಟ್ ಮಾಡ್ಕೊಬಂದು ಅವ್ರನ್ನೇ ಒಂದು ಆರ್ಟಿಸ್ಟಾಗಿ ಬಂದು ಮಾಡಿಸಿದ್ವಿ. ಆ ಥರ ನಮ್ಮ ಎಲ್ಲ ಸಿನಿಮಾಗಳಲ್ಲೂ ನನ್ನ ಹಳೆ ಹೀರೋಯಿನ್ಸು ಅಷ್ಟೇ ಎಲ್ಲರೂ ಪ್ರತಿಯೊಬ್ಬರು ಇವತ್ತವರೆಗೂ ಅಷ್ಟೇ ಟಚಲ್ಲಿದ್ದಾರೆ, ಅಷ್ಟೇ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಮೊನ್ನೆ ಕಬಡ್ಡಿಗೆಲ್ಲ ಎಷ್ಟು ಜನ ಬಂದಿದ್ದಾರೆ, ನಮ್ಮ ಸಿಂಧು ಲೋಕನಾಥೆಲ್ಲ ಬಂದಿಲ್ವ ಆ ಥರ. ಅಪೂರ್ವರು ಹಂಗೇನೆ ಇಲ್ಲಿಂದ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಥರ. ನಾವು ಸಿನಿಮಾ ಪ್ರೊಡಕ್ಷನ್ ಮಾಡಲಿ ಏನೇ ಮಾಡಿದ್ರು ನಮ್ಮ ಜೊತೆ ಇರ್ತಾರೆ. ಅದು ಹೀರೋಯಿನ್ ಸ್ಕ್ರೀನಲ್ಲಿ ಮುಂದೆ ಆಗ್ಬೋದು ಹಿಂದೆ ಆಗ್ಬೋದು.